ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜನಮೇಜಯನು ಮಂತ್ರಿಗಳ ಮೂಲಕವಾಗಿ ತನ್ನ ತಂದೆಯಾದ ಪರೀಕ್ಷಿತ್ತಿನ ಮರಣ ಕ್ರಮವನ್ನು ತಿಳಿದುದು ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಾಗಿ ಹಿಂದಿನ ಅಧ್ಯಾಯದಲ್ಲಿ ಮುಂದೆ ನಡೆಯಲಿರುವ ಜನಮೇಜಯನ ಸರ್ಪಮೇಧಯಾಗವನ್ನು ನಿಲ್ಲಿಸತಕ್ಕಂತಹ ಆಸ್ತಿಕನೆಂಬ ಪುತ್ರನು ಹುಟ್ಟಿದುದು ಆತನು ತನ್ನ ತಾಯಿಯ ವಂಶಜರಾದ ನಾಗಕುಲವನ್ನು ರಕ್ಷಿಸುವುದಕ್ಕಾಗಿಯೂ ಹಾಗೂ ತನ್ನ ತಂದೆಯ ಪಿತೃಪಿತಾಮಹರನ್ನು ಅಧೋಗತಿಯಿಂದ ರಕ್ಷಿಸುವುದಕ್ಕಾಗಿಯೂ ಹುಟ್ಟಿದ್ದನು. ಈ ಸಂದರ್ಭದಲ್ಲಿ ಶೌನಕನು ಸೂತಪುತ್ರನನ್ನು ಕುರಿತು, ಸೂತಕುಮಾರ, ಜನಮೇಜಯನು ತನ್ನ ಮಂತ್ರಿಗಳ ಮುಖದಿಂದ ಕೇಳಿದ ತಂದೆಯ ಮರಣ ವೃತ್ತಾಂತವನ್ನೆಲ್ಲ ನನಗೆ ಸವಿಸ್ತಾರವಾಗಿ ತಿಳಿಸಬೇಕು ಎನ್ನಲು ಸೌತಿಯು, ವಿಪ್ರೋತ್ತಮ, ಕೇಳು. ಇದೇ ವಿಚಾರವನ್ನು ಕುರಿತು ಜನಮೇಜಯನು ಹೇಗೆ ಪ್ರಶ್ನೆ ಮಾಡಿದನೋ, ಅದಕ್ಕೆ ಮಂತ್ರಿಗಳು ಹೇಗೆ ಉತ್ತರವನ್ನು ಹೇಳಿದರು, ಅವನ್ನೆಲ್ಲ ವಿವರವಾಗಿ ಹೇಳುವೆನು. ಜನಮೇಜಯನು ಮಂತ್ರಿಗಳನ್ನು ಕರೆಸಿಕೊಂಡು, ಓ ಅಮಾತ್ಯರೇ, ನನ್ನ ತಂದೆಯು ಅವನ ಆಯುಷ್ಕಾಲವು ಮುಗಿದಾಗ ಹೇಗೆ ಮರಣ ಹೊಂದಿದನೋ ಅದನ್ನೆಲ್ಲ ಅಮೂಲಾಗ್ರವಾಗಿ ನೀವು ಬಲ್ಲಿರಿ. ಆ ವೃತ್ತಾಂತವನ್ನೆಲ್ಲ ನಿಮ್ಮಿಂದ ನಾನು ಕೇಳಿ ಅದರ ಮೇಲೆ ಲೋಕಕ್ಕೆ ಹಿತವಾದ ಕಾರ್ಯವೇನಾದರೂ ಇದ್ದರೆ ಅದನ್ನು ನಡೆಸುವೆನು, ಹಾಗಿಲ್ಲದಿದ್ದರೆ ನಾನು ಅದಕ್ಕೆ ಕೈಯೆಕ್ಕಲಾರೆನು ಎಂದನು. ಆ ಮಂತ್ರಿಗಳೆಲ್ಲರೂ ಮಹಾಪ್ರಾಜ್ಞರು, ಧರ್ಮಗಳನ್ನೆಲ್ಲ ಚೆನ್ನಾಗಿ ಬಲ್ಲವರು. ಅವರು ಜನಮೇಜಯನನ್ನು ಕುರಿತು, ರಾಜ, ನೀನು ಕೇಳಿದಂತೆ ಮಹಾತ್ಮನಾದ ನಿನ್ನ ತಂದೆಯ ಚರಿತ್ರವನ್ನು, ಅವನು ಮರಣಕ್ಕೀಡಾದ ವೃತ್ತಾಂತವನ್ನು ತಿಳಿಸುವೆವು. ನಿನ್ನ ತಂದೆಯು ಬಹಳ ಧರ್ಮಾತ್ಮನು ಮತ್ತು ಮಹಾತ್ಮನು, ಪ್ರಜೆಗಳನ್ನು ನ್ಯಾಯದಿಂದ ಪಾಲಿಸುತ್ತಿದ್ದವನು. ಅವನು 4 ವರ್ಣದವರನ್ನು ಅವರವರ ಧರ್ಮದಲ್ಲಿ ನೆಲೆಗೊಳಿಸಿ ಪ್ರಜೆಗಳನ್ನು ಪಾಲಿಸುತ್ತಿದ್ದನು. ಧರ್ಮವೇ ಮೂರ್ತಿ ಭವಿಸಿದಂತೆ ಧರ್ಮಜ್ಞನಾಗಿದ್ದ ಅವನು ಭೂಮಿಯನ್ನು ಧರ್ಮದಿಂದ ಪಾಲಿಸುತ್ತಿದ್ದನು. ಅವನು ಬಹಳ ಶ್ರೀಮಂತನು, ಏನೆಯಿಲ್ಲದ ಪರಾಕ್ರಮಶಾಲಿಯೂ ಆಗಿದ್ದನು. ಅವನನ್ನು ದ್ವೇಷಿಸುವವರು ಒಬ್ಬರಾದರೂ ಇರಲಿಲ್ಲ. ಅವನು ಯಾರನ್ನೂ ದ್ವೇಷಿಸುತ್ತಿರಲಿಲ್ಲ. ಅವನು ಬ್ರಹ್ಮದೇವನಂತೆ ಸರ್ವಭೂತ ಸಮಾನನಾಗಿ ವರ್ತಿಸುತ್ತಿದ್ದುದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ತಮ್ಮ ತಮ್ಮ ವಿಹಿತ ಕರ್ಮಗಳಲ್ಲಿ ನಿರತರಾಗಿದ್ದರು. ಅವರೆಲ್ಲರೂ ಅನ್ಯೋನ್ಯ ಸೌಹಾರ್ದದಿಂದಲೇ ವರ್ತಿಸುತ್ತಿದ್ದರು. ನಿನ್ನ ತಂದೆಯು ಅವರೆಲ್ಲರನ್ನೂ ಸರಿಯಾದ ಸ್ಥಿತಿಯಲ್ಲಿ ನೆಲೆಗೊಳಿಸಿದ್ದನು. ತನ್ನ ದೇಶದಲ್ಲಿದ್ದ ವಿಧವೆಯರು, ಅನಾಥರು, ಅಂಗಹೀನರು, ಬಡವರು ಮುಂತಾದವರನ್ನೆಲ್ಲ ಅವನು ಸುಖವಾಗಿರಿಸಿ ಪೋಷಿಸುತ್ತಿದ್ದರು. ಬೇರೊಬ್ಬ ಚಂದ್ರನಂತೆ ಸಮಸ್ತ ಪ್ರಾಣಿಗಳಿಗೂ ಆಹ್ಲಾದಕರವಾದ ರೂಪದಿಂದ ಶೋಭಿಸುತ್ತಿದ್ದನು. ಅವನ ದೇಶದಲ್ಲಿ ಜನರೆಲ್ಲರೂ ತುಷ್ಟರಾಗಿಯೂ ಪುಷ್ಟರಾಗಿಯೂ ಇದ್ದರು. ಅವನು ರಾಜಲಕ್ಷ್ಮಿ ವಿಶಿಷ್ಟನಾಗಿ, ಸತ್ಯವಾದಿಯಾಗಿ, ದೃಢ ಪರಾಕ್ರಮನಾಗಿದ್ದನು. ಅವನು ಧನುರ್ವೇದವನ್ನು ಸಾಕ್ಷಾತ್ತಾಗಿ ಕೃಪಾಚಾರ್ಯನಿಂದಲೇ ಕಲಿತವನು. ಅವನು ಶ್ರೀಕೃಷ್ಣನಿಗೆ ಪ್ರೇಮಪಾತ್ರನಾಗಿಯೂ ಇದ್ದನು. ಸಮಸ್ತ ಲೋಕಕ್ಕೂ ಇಷ್ಟನಾಗಿದ್ದನು. ಮಹಾ ಯಶಸ್ವಿಯಾಗಿಯೂ ಇದ್ದನು. ಆ ನಿನ್ನ ತಂದೆಯು ಕುರುಗಳೆಲ್ಲರೂ ಯುದ್ಧದಲ್ಲಿ ಕ್ಷೀಣಿಸಿದ ಮೇಲೆ ಉತ್ತರೆಯ ಗರ್ಭದಲ್ಲಿ ಹುಟ್ಟಿದುದರಿಂದ ಪರೀಕ್ಷಿತ್ ಎಂದು ಹೇಳಿಸಿಕೊಂಡನು. ಅವನು ಸುಭದ್ರೆಯ ಪುತ್ರನಾದ ಅಭಿಮನ್ಯುವಿನ ಮಗನು. ಮಹಾಬಲಾಢ್ಯನು, ರಾಜಧರ್ಮಗಳಲ್ಲಿಯೂ ಅರ್ಥಶಾಸ್ತ್ರದಲ್ಲಿಯೂ ನಿಪುಣನು, ಸರ್ವಗುಣ ಸಂಪನ್ನನು, ಜಿತೇಂದ್ರಿಯನು, ಮನಸ್ಸನ್ನು ನಿಗ್ರಹಿಸಿದವನು, ಧೀಮಂತನು, ಧರ್ಮಗಳನ್ನೇ ಸೇವಿಸತಕ್ಕವನು, ಅರಿಷಡ್ವರ್ಗಗಳನ್ನು ಜಯಿಸಿದವನು, ನೀತಿಶಾಸ್ತ್ರಗಳನ್ನೆಲ್ಲ ಬಲ್ಲವನು. ಅಂತಹ ನಿನ್ನ ತಂದೆಯು 60 ವರುಷಗಳವರೆಗೆ ಹೀಗೆ ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿದ್ದು ಕೊನೆಗೆ ಪ್ರಜೆಗಳೆಲ್ಲರಿಗೂ ದುಃಖವನ್ನು ಉಂಟು ಮಾಡಿ ಪರಲೋಕವನ್ನು ಸೇರಿದನು. ಅದರಿಂದಾಚೆಗೆ ಕುಲಧರ್ಮದಿಂದ ರಾಜ್ಯವು ನಿನಗೆ ಕೈ ಸೇರಿತು. ನೀನು ಬಾಲನಾಗಿದ್ದಾಗಲೇ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕವಾಯಿತು. ಓ ಪುರುಷ ಶ್ರೇಷ್ಠ, ಕುಲಕ್ರಮಾಗತವಾದ ಈ ನಿನ್ನ ರಾಜ್ಯವನ್ನು ಇನ್ನೂ 1000 ವರ್ಷಗಳವರೆಗೆ ನೀನು ಸುಖದಿಂದ ಪಾಲಿಸು ಎಂದರು. ಆಮೇಲೆ ಜನಮೇಜಯನು ಆ ಮಂತ್ರಿಗಳನ್ನು ಕುರಿತು, ಎಲೈ ಮಂತ್ರಿ ಶ್ರೇಷ್ಠರೇ, ನಮ್ಮ ವಂಶದಲ್ಲಿ ಇದುವರೆಗೆ ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡದ
ಮತ್ತು ಜನರಿಗೆ ಪ್ರಿಯನಲ್ಲದ ರಾಜನೊಬ್ಬನಾದರೂ ಎದ್ದುದಿಲ್ಲ. ಅದರಲ್ಲಿ ಪ್ರತಿಯೊಬ್ಬ ರಾಜನು ಕೇವಲ ಧರ್ಮಪರರಾದ ತನ್ನ ಹಿರಿಯರ ನಡತೆಯನ್ನು ಕೇಳಿ ಅದನ್ನೇ ಹಿಂಬಾಲಿಸುತ್ತಿದ್ದನೇ ಹೊರತು ಅದನ್ನು ತಪ್ಪಿ ಹೋದವನಿಲ್ಲ. ನನ್ನ ತಂದೆಯು ತನ್ನ ತಾತಂದಿರಾದ ಪಾಂಡವರ ನಡತೆಯನ್ನು ಅನುಸರಿಸಿಯೇ ನಡೆದವನು. ಇಂಥವನಿಗೆ ಅಲ್ಪಾಯುಷ್ಯದಲ್ಲಿ ಮರಣವೇಕೆ ಸಂಭವಿಸಿತು? ಅದರ ಸಂಗತಿಯನ್ನು ಕೇಳಬೇಕೆಂದಿರುವೆನು ಎಂದನು. ಆಗ ಮಂತ್ರಿಗಳು, ಓ ರಾಜೇಂದ್ರ, ನಿನ್ನ ತಂದೆಯು ಧನುರ್ಧಾರಿಗಳಲ್ಲಿ ಮೇಲೆನಿಸಿದ್ದವನು. ಇದರಿಂದ ಅವನಿಗೆ ಯಾವಾಗಲೂ ಬೇಟೆಯಾಡುವುದರಲ್ಲಿ ಆಸೆ ಹೆಚ್ಚಾಗಿದ್ದಿತು. ತನ್ನ ಅಜ್ಜನಾದ ಪಾಂಡುವಿನಂತೆಯೇ ಅವನು ಆಗಾಗ ಬೇಟೆಗೆ ಹೋಗುತ್ತಿದ್ದನು. ಹೀಗೆ ಮೃಗಯಾಶೀಲನಾದ ಆತನು ರಾಜಕಾರ್ಯವನ್ನು ನಮ್ಮಲ್ಲಿ ಒಪ್ಪಿಸಿ ಬೇಟೆಗೆ ಹೊರಟು ಒಂದು ಜಿಂಕೆಯನ್ನು ಬಾಣದಿಂದ ಹೊಡೆದನು. ಆ ಜಿಂಕೆಯು ಕಣ್ಣಿಗೆ ಕಾಣದೆ ತಪ್ಪಿಸಿಕೊಂಡು ಹೋಯಿತು. ತಾನು ಕಾಲು ನಡೆಯಿಂದಲೇ ಅದನ್ನು ಹುಡುಕುತ್ತಾ ಹೊರಟನು. ಕೈಯಲ್ಲಿ ಕತ್ತಿಯನ್ನು ಇತರ ಆಯುಧಗಳನ್ನು ಹಿಡಿದು ಎಲ್ಲೆಲ್ಲಿ ಸುತ್ತಿ ಹುಡುಕಿದರೂ ಅರಣ್ಯದಲ್ಲಿ ಅವನಿಗೆ ಮೃಗವು ಸಿಕ್ಕಲಿಲ್ಲ. ಕೊನೆಗೆ ಬಹಳ ಆಯಾಸದಿಂದ ಬಳಲಿ ಹೋದನು. ಇದಲ್ಲದೆ ಅವನಿಗೆ 60 ವರ್ಷವಾಗಿದ್ದುದರಿಂದ ವಯಸ್ಸು ಕಳೆದ ಮುದುಕನಾಗಿಯೂ ಇದ್ದನು. ವನ ಸಂಚಾರದಿಂದ ಬಳಲಿ ದಾಹಗೊಂಡಿದ್ದ ಅವನಿಗೆ ಆ ಅರಣ್ಯದಲ್ಲಿ ಒಬ್ಬ ಮಹರ್ಷಿಯು ಕಾಣಿಸಿದನು. ಮೌನ ವ್ರತದಲ್ಲಿದ್ದ ಆ ಋಷಿಯನ್ನು ನಿನ್ನ ತಂದೆಯು ತನ್ನಿಂದ ತಪ್ಪಿಸಿಕೊಂಡು ಹೋದ ಜಿಂಕೆಯ ವಿಷಯವಾಗಿ ವಿಚಾರಿಸಿದನು. ಎಷ್ಟು ಕೇಳಿದರೂ ಆ ಮಹರ್ಷಿಯು ಬಾಯೆತ್ತಿ ಮಾತಾಡದೆ ಮೋಟು ಮರದಂತಿದ್ದನು. ಮೊದಲೇ ಹಸಿವು ಬಾಯಾರಿಕೆಯಿಂದಲೂ ದೇಹ ಶ್ರಮದಿಂದಲೂ ಬೇಸರಗೊಂಡಿದ್ದ ನಿನ್ನ ತಂದೆಗೆ ಅವನ ಮೇಲೆ ಕೋಪ ಉಂಟಾಯಿತು. ಹೀಗೆ ಕೋಪಗೊಂಡ ಆ ರಾಜನು ಆ ಮಹರ್ಷಿಯು ಮೌನವ್ರತದಲ್ಲಿ ಇರುವನೆಂಬುದನ್ನು ತಿಳಿಯದೆ ಅವನನ್ನು ಕಠಿಣ ವಾಕ್ಯಗಳಿಂದ ತಿರಸ್ಕರಿಸಿದನು ಮತ್ತು ಸಮೀಪದಲ್ಲಿ ಬಿದ್ದಿದ್ದ ಒಂದು ಸತ್ತ ಹಾವನ್ನು ತನ್ನ ಬಿಲ್ಲಿನ ತುದಿಯಿಂದೆತ್ತಿ ಶುದ್ಧಾತ್ಮನಾದ ಆ ಮಹರ್ಷಿಯ ಕೊರಳಿಗೆ ತಗುಲಿಸಿದನು. ಇಷ್ಟಾದರೂ ಆ ಮಹರ್ಷಿಯು ಸಾಧುವೆಂದಾಗಲಿ ಅಸಾಧುವೆಂದಾಗಲಿ ಬಾಯಿಂದಾಡದೆ ಸತ್ತ ಹಾವು ತನ್ನ ಕೊರಳಿನಲ್ಲಿ ಇದ್ದಂತೆಯೇ ಸುಮ್ಮನಿದ್ದನು. ಅವನಿಗೆ ಮನಸ್ಸಿನಲ್ಲಿಯಾದರೂ ಕೋಪವೆಂಬುದೇ ಹುಟ್ಟಲಿಲ್ಲ. ಇದು 49ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.